ಇದು ನಿಂಗ ಅನ್ನೋರ್ಗೆ ಸೇರಿದಂಥ ಜಮೀನು. ಡೇಟ್ ಕೊಡಪ್ಪ, ಅದು ಇದು ಕಾರ್ಡ್ ಇತ್ತಲ್ಲ, ನಿಂಗ ಅನ್ನೋರ್ಗೆ ಜಮೀನದು. ಅವ್ರಿಗೆ 1935 ಆಗಿದೆ ನಿಂಗ ಅನ್ನೋರ್ಗೆ. ಆ ಮನುಷ್ಯ 1990 ನಿಧನ ಆಗೋತಾರೆ. 1990 ನಿಧನ ಆಗೋತಾರೆ. ಅಲ್ಲ ಸಾರಿ, ನಿಂಗ ಜವರ 28 ವರ್ಷದಿಂದ ಪೌತಿ ಹಾಕಿದ್ದಾರೆ. ಅವ್ರ ಹೆಂಡತಿ ನಿಂಗಮ್ಮ ಅನ್ನೋರು 1990 ನಿಧನ ಆಗ್ತಾರೆ. 28 ವರ್ಷ ಆಗಿದೆ ಸತ್ತವರು. ನಿಂಗ ಬಿನ್ ಜವರ 36 1936ನೇ ಇಸ್ವಿ. ಅವರು ₹1 ತಗೊಂಡಿರ್ತಾರೆ. ₹1 ₹3 ಅಂತ ಕೆಲವರು ಹೇಳ್ತಾರೆ. ಕೊನೆಗೆ ₹1 ಪೇಮೆಂಟ್ ಆಗಿ ₹1 ಹರಾಜಲ್ಲಿ ತಗೊಂಡಿರ್ತಾರೆ. ಅದು ನಿಂಗ ಬಿನ್ ಜವರ ಅವರು 28 ವರ್ಷದಿಂದ ಸತ್ತಿದ್ದಾರೆ. ಅದಾದಮೇಲೆ ಅವ್ರ ಪತ್ನಿ ನಿಂಗಮ್ಮ ಅನ್ನೋರು 1990 ನಿಧನ ಆಗಿರ್ತಾರೆ. ನೀವೆಲ್ಲ ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು, ನಿಂಗಂಗೆ ಸ್ವಯಾರ್ಜಿತ ಇದು. ಯಾರು ನಿಂಗ ಇದ್ರೋ ಅವರು ಮತ್ತು ನಿಂಗಮ್ಮ ಇವರಿಗೆ ಸ್ವಯಾರ್ಜಿತ ಆಸ್ತಿ ಇದು. ಅದಾದಮೇಲೆ ಅವ್ರ ಮಕ್ಕಳಿಗೆ ಇದು ಪಿತಾರ್ಜಿತ ಆಸ್ತಿ ಆಗೋತತೆ. ಅವರೇನು ವಿಲ್ ಮಾಡಿಲ್ಲ. ಅದು ಕೊಡ್ತೀನಿ ಆಮೇಲೆ. 3 ಎಕರೆ 16 ಗುಂಟೆ ಎಲ್ಲರಿಗೂ ಗೊತ್ತಿರೋದಲ್ಲ. 3 ಎಕರೆ 16 ಗುಂಟೆ. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಎಲ್ಲಿ ಕೆಸರಲ್ಲಿ ಕಚಡದಲ್ಲಿ ಅಲ್ಲಿ ಕಾಲಿಟ್ರು ಅಂತ ಫಸ್ಟ್ ಸ್ಟೆಪ್ ಇದೆ. ದೇವರಾಜು ಅನ್ನೋರ ಕೈಲಿ ರಿಜಿಸ್ಟರ್ ಮಾಡ್ಕೊಂತೀರ ನೀವು. ದಾಖಲೆ ನೋಡಿ ಇಲ್ಲಿ, ವಂಶವೃಕ್ಷ. ಇದು ವಂಶವೃಕ್ಷ. ನಾನೆಲ್ಲ ದಾಖಲೆಗಳು ಬೇರೆ ಬೇರೆ ರಿಜಿಸ್ಟ್ರೇಷನ್, ಅವ್ರ ಫ್ಯಾಮಿಲಿದು ಏನೇನು ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ತೆಗೆದು ಅದರಲ್ಲಿ ಅವರ ಹಕ್ಕುದಾರನನ್ನು ಹುಡುಕಿದ್ದೀನಿ ನಾನು. ಕೊಡ್ತೀನಿ ನಾನು ನಿಮ್ಗೆ ಬೇಕಾದ್ರೆ. ಇಷ್ಟು 27 ಜನ ಇದ್ದಾರೆ. 27 ಜನ. ಹೌದು. ನಿಂಗ ಬಿನ್ ಜವರನ್ಗೆ ಮೈಲಾರಯ್ಯ 3 ಜನ ಮಕ್ಕಳು. ಮೈಲಾರಯ್ಯ, ಮಲ್ಲಯ್ಯ, ದೇವರಾಜು. ಈ 3 ಜನಕ್ಕೆ 27 ಜನ ಇದ್ದಾರೆ ಇವತ್ತಿಗೆ ಹಕ್ಕುದಾರರು. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ದೇವರಾಜು ಒಬ್ಬನ ಕೈಲೇನೆ ಹೆಂಗೆ ಸೈನ್ ಹಾಕ್ಸ್ಕೊಂಡ್ರಿ? ಪಿತಾಜಿತ ಆಸ್ತಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತಾ? ಇಲ್ಲಿ ಪಾಯಿಂಟ್ ಸಿದ್ದರಾಮಯ್ಯನವ್ರು ಅವ್ರು ಹೇಳಿರೋದನ್ನು ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಇವ್ರಿಗೆ ಖಾತೆ ಮಾಡ್ಕೊಡಕ್ಕೆ ಉಳಿದಂಥವ್ರು ಸೈನ್ ಹಾಕಿದ್ರು ಇವರಿಬ್ಬರು ಅಂತ. ಖಾತೆ ಮಾಡ್ಕೊಡಕ್ಕೆ ಅವರ ಹೇಳಿಕೆ. ಒಬ್ಬರ ಕೈಲೇ ಯಾಕೆ ಸೈನ್ ಮಾಡಿಸ್ಕೊಂಡೆ ಅಂದಿದ್ದಕ್ಕೆ ಅವ್ರು ಹೇಳಿರೋ ಅಂಥದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ನಿಮ್ಗೆ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡ್ರು 2 ಆರ್ಡ್ರ್ ಇದೆ ಸುಪ್ರೀಂ ಕೋರ್ಟ್. ಆ 2 ಆರ್ಡ್ರಲ್ಲೂ ನಿಮ್ಮ ಪಾಣಿ ಮತ್ತು ಮಿಟೇಷನ್ ಇದೆಯಲ್ಲ, ಆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಹೇಳ್ತೀನಿ ನಿಮ್ಗೆ. ಯಾಕಂದರೆ ಪಾಣಿ ಮತ್ತು ಮಿಟೇಷನ್ನು ನೀವು ದಾಖಲೆಗಳನ್ನು ಸರ್ಕಾರಕ್ಕೆ ಕಟ್ಟಬೇಕಾಗಿರೋ ಹಣ ಕಟ್ಟೋದಕ್ಕೋಸ್ಕರ ಇರೋ ದಾಖಲೆಗಳು, ಅದು ರೈಟ್ಸ್ ಅಲ್ಲ ನಿಮ್ಮದು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ 2. ಇದು ರೈಟ್ಸ್ ಅಲ್ಲ ನಿಮಗೆ, ನೀವು ಟ್ಯಾಕ್ಸ್ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಇರುವಂಥ ದಾಖಲೆಗಳು, ಇದು ನಿಮ್ಮ ರೈಟ್ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ನೀವು ಸಿದ್ದರಾಮಯ್ಯನವ್ರು ನೀವು ಹೆಂಗೆ ಇದನ್ನು ರಿಜಿಸ್ಟರ್ ಮಾಡ್ಕೊಂತೀರೋ ಒಬ್ಬರ ಕೈಲೇನೆ? ಇದೆಲ್ಲ ನಾನು ಸರ್ಟಿಫೈಡ್ ಕಾಪಿ ತಗೊಂಡಿದ್ದೀನಿ. ಸರ್ಟಿಫೈಡ್ ಕೂಡ ಅದು ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ದೆ. ಸರ್ಟಿಫೈಡ್ ಕಾಪಿ ಇದು ಸರ್ಟಿಫೈಡ್ ಕಾಪಿ. ಇದನ್ನು ತಗೊಂಡಿದ್ದೀನಿ, ಭೌತಿಕವಾದದ್ದು. ಇಲ್ಲಿ ಪ್ರಮುಖವಾಗಿ ನಾವು ಈ ಜಮೀನು ಆದಮೇಲೆ ಅವರಿಗೆ ಬಂದ ಮೇಲೆ ದಿನಾಂಕ 29/10/1968 1968 ಮಲ್ಲಯ್ಯ ಮತ್ತು ದೇವರಾಜು ಅವರು ಕೆಸರೆ ಗ್ರಾಮದ ಸರ್ವೆ ನಂಬರ್ 462. ಈ ಸರ್ವೆ ನಂಬರು 462. ಈ ದಿನ ನಡೀತಾ ಇದೆಯಲ್ಲ ಈ ಹಗರಣ, ಇದರ ನಂಬರ್ 462.
64 ಮೈಲಾರೆಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೂಲಕ ಹಕ್ಕನ್ನು 300 ರೂಗೆ ವರ್ಗಾಯಿಸಿರ್ತಾರೆ. ಇದು ಅದಾದಮೇಲೆ ಡಾಕ್ಯುಮೆಂಟು 1968ರಲ್ಲಿ ಮೈಲಾರೆಯ ಅವರ ಹೆಸರಿಗೆ ಮ್ಯುಟೇಷನ್ ರಿಜಿಸ್ಟ್ರು ಹಕ್ಕು ಬದಲಾವಣೆ ಆಗ್ತೈತೆ. MR ನಂಬರ್ 27 68 69 MR ನಂಬರ್ ಅದು. RRT 1875 ಅದು ನಂಬರು. ಇದಾದಮೇಲೆ 18/9/1992 ಮೂಡ ಸರ್ವೆ ನಂಬರ್ 464 ಸೇರಿದಂತೆ ಸುತ್ತಮುತ್ತ ಇರತಕ್ಕಂಥ 462 ಎಕರೆಯನ್ನು ದೇವನೂರು 3ನೇ ಹಂತದ ಬಡಾವಣೆಯ ಉದ್ದೇಶಕ್ಕೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸ್ತಾರೆ. 462 ಎಕರೆ ಇವರೊಬ್ಬರದೇ ಅಂತಲ್ಲ.